ಪ್ರಿಯಾಂಕಾ ಗಾಂಧಿಯ ಒಂದೇ ಒಂದು ಬ್ಯಾಗ್ ಇಡೀ ಬಿಜೆಪಿಯ ಬಣ್ಣವನ್ನು ಬಯಲಿಗೆಳೆದದ್ದು ಹೇಗೆ? ಗೋಧಿ ಮೀಡಿಯಾ ಆ್ಯಂಕರ್ ಎಂದೇ ಕುಪ್ರಸಿದ್ಧಿಯನ್ನು ಪಡೆದಿರುವ ನ್ಯೂಸ್ 18ನ ರಾಹುಲ್ ಶಿವಶಂಕರ್ ಅವರ ಟ್ವೀಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮೂಲಕ ತಿರುಗೇಟು ಸಿಕ್ಕಿದ್ದು ಹೇಗೆ? ಸಾಧ್ಯ ಇದ್ದರೆ ಬಾಂಗ್ಲಾದೇಶದ ಹಿಂದೂಗಳಿಗೆ ಬೆಂಬಲವಾಗಿ ಬ್ಯಾಗನ್ನು ಧರಿಸಿ ಎಂದು ಸವಾಲು ಹಾಕಿದವರಿಗೆ ಪ್ರಿಯಾಂಕಾ ನೀಡಿದ ಉತ್ತರ ಏನು? ಪ್ರಿಯಾಂಕಾ ಅವರ ಈ ಉತ್ತರದಿಂದ ಬಿಜೆಪಿ ನಾಯಕರು ಗಪ್ಚುಪ್ ಆದರೇಕೆ? ಎಲ್ಲವನ್ನ ಹೇಳ್ತೀನಿ ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಫೆಲೆಸ್ತೀನಿಗೆ ಬೆಂಬಲ ಸಾರುವ ಬ್ಯಾಗನ್ನು ಭುಜಕ್ಕೆ ಏರಿಸಿಕೊಂಡು ಪ್ರಿಯಾಂಕಾ ಗಾಂಧಿ ದಿನದ ಹಿಂದೆ ಪಾರ್ಲಿಮೆಂಟ್ ಪ್ರವೇಶಿಸಿದರು. ಇದನ್ನು ಕಂಡದ್ದೇ ತಡ ಬಿಜೆಪಿ ನಾಯಕರು ಮತ್ತು ಅದರ ಬೆಂಬಲಿಗರು ಇನ್ನಿಲ್ಲದಂತೆ ಮುಗಿಬಿದ್ದರು. ದೂರದ ಫೆಲೆಸ್ತೀನ್ನ ಬಗ್ಗೆ ನಿಮಗಿಷ್ಟು ಮಮಕಾರ ಯಾಕೆ? ಹತ್ತಿರದ ಬಾಂಗ್ಲಾದ ಹಿಂದೂಗಳ ಬಗ್ಗೆ ನೀವೇಕೆ ಮೌನ ವಹಿಸ್ತೀರಿ ಎಂಬ ರೀತಿಯಲ್ಲಿ ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಪ್ರಿಯಾಂಕಾರ ಕಾಲೆ ಎಳೆದರು. ಈ ಪ್ರಿಯಾಂಕಾರನ್ನು ಕಾಂಗ್ರೆಸ್ಸಿನ ಪರಿಹಾರ ಎಂದು ಅಂದುಕೊಂಡಿದ್ದಾರಲ್ಲ, ಈ ಕಾಂಗ್ರೆಸ್ಗಾಗಿ ಈ ಪಾರ್ಲಿಮೆಂಟ್ ಮುಗಿದ ಬಳಿಕ ಎಲ್ಲರೂ 2 ನಿಮಿಷ ಮೌನ ಆಚರಣೆ ಮಾಡಬೇಕು ಎಂದು ಬಿಜೆಪಿ IT ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವೀಯ ಟ್ವೀಟ್ ಮಾಡಿದರು. ಇದಕ್ಕಿಂತಲೂ ಒಂದೇ ಹೆಜ್ಜೆ ಮುಂದೆ ಹೋದದ್ದು ನ್ಯೂಸ್ 18 ಆ್ಯಂಕರ್ ರಾಹುಲ್ ಶಿವಶಂಕರ್. ಪ್ರಿಯಾಂಕಾ ಗಾಂಧಿಯ ಈ ಬ್ಯಾಗನ್ನು ಖಂಡಿಸಿ ಅವರು ಹೀಗೆ ಟ್ವೀಟ್ ಮಾಡಿದರು: ಕಾಶ್ಮೀರದ ಬಗ್ಗೆ ಭಾರತದ ನಿಲುವು ಏನಿದೆಯೋ ಅದಕ್ಕೆ ವಿರುದ್ಧವಾಗಿ ಫೆಲೆಸ್ತೀನಿ ಅಥಾರಿಟಿ ನಿಲುವನ್ನು ಹೊಂದಿತ್ತು. ಗಾಜಾವನ್ನು ಆಳ್ತಾ ಇದ್ದ ಹಮಾಸ್ ನಾಯಕರಂತೂ ಕಾಶ್ಮೀರದ ಬಿಡುಗಡೆಗಾಗಿ ಕರೆ ನೀಡಿದ್ದಾರೆ. ಫೆಲೆಸ್ತೀನಿ ರಾಯಭಾರಿ ವಲೀದ್ ಅಬು ಅಲಿ ಅವರು ಮುಂಬೈ ದಾಳಿಯ ರೂವಾರಿ ಹಫೀಜ್ನ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದರು ಎಂದೆಲ್ಲ ಅವರು ಟ್ವೀಟ್ ಮಾಡಿದರು. ಇಂಥ ಫೆಲೆಸ್ತೀನಿಗೆ ನೀವು ಬೆಂಬಲ ಸಾರ್ತಾ ಇರುವುದಾ ಅನ್ನುವ ಪ್ರಶ್ನೆ ಅವರದಾಗಿತ್ತು. ಇದರ ಬೆನ್ನಿಗೆ ಬಿಜೆಪಿ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಯಾಂಕಾರನ್ನು ಜರೆಯುತ್ತಾ ಮತ್ತು ಕಾಂಗ್ರೆಸ್ಸನ್ನು ನಿಂದಿಸುತ್ತಾ ಬರೆಯತೊಡಗಿದ್ರು. ಆದರೆ ಆ ಬಳಿಕ ನಡೆದದ್ದೇ ಬೇರೆ. ಇದೇ ಬಿಜೆಪಿ ಸರ್ಕಾರ ಮತ್ತು ಇದೇ ಮೋದಿ ಸರ್ಕಾರ ಫೆಲೆಸ್ತೀನ್ ಪರ ಮತ್ತು ಗಾಜಾದ ಪರ ತೆಗೆದುಕೊಂಡ 10 ಹಲವು ನಿರ್ಧಾರಗಳನ್ನು ಆಧಾರ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಮಂದಿ ಹಂಚಿಕೊಳ್ಳತೊಡಗಿದರು. ಈ ಹಂಚಿಕೊಳ್ಳುವಿಕೆ ಎಷ್ಟು ಜೋರಿತೆಂದರೆ ಪ್ರಿಯಾಂಕಾರನ್ನು ಮತ್ತು ಕಾಂಗ್ರೆಸ್ಸನ್ನು ನಿಂದಿಸುತ್ತಿದ್ದವರೆಲ್ಲ ನಿಧಾನಕ್ಕೆ ಬದಿಗೆ ಸರಿದರು. ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕಳೆದ ವಾರ ಪಾರ್ಲಿಮೆಂಟಿನಲ್ಲಿ ಮಾತಾಡಿದರು. ಸ್ವತಂತ್ರ ಸಾರ್ವಭೌಮ ಫೆಲೆಸ್ತೀನ್ ರಾಷ್ಟ್ರಕ್ಕೆ ಭಾರತದ ಬದ್ಧತೆಯನ್ನು ಆಗ ಅವರು ಒತ್ತು ಕೊಟ್ಟು ವ್ಯಕ್ತಪಡಿಸಿದರು. 2023 ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದ ಬಳಿಕ ವಿಶ್ವಸಂಸ್ಥೆಯಲ್ಲಿ ಫೆಲೆಸ್ತೀನ್ ಪರ ಮಂಡನೆಯಾಗಿರುವ 13 ಪ್ರಸ್ತಾವನೆಗಳ ಪೈಕಿ 10ಅನ್ನು ಭಾರತ ಬೆಂಬಲಿಸಿದೆ ಎಂದವರು ಹೇಳಿದರು. ಈ ಘಟನೆಯ ಬಳಿಕ ಭಾರತವು 70 ಮೆಟ್ರಿಕ್ ಟನ್ನಷ್ಟು ಪರಿಹಾರ ಸಾಮಗ್ರಿಯನ್ನು ಫೆಲೆಸ್ತೀನಿಗೆ ಕಳುಹಿಸಿಕೊಟ್ಟಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಔಷಧಿ ಸಾಮಗ್ರಿಗಳು ಸೇರಿದ್ದುವು ಎಂದವರು ಹೇಳಿದರು. ಫೆಲೆಸ್ತೀನಿನಲ್ಲಿ ಪರಿಹಾರ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ವಿಶ್ವಸಂಸ್ಥೆಯ ಪರಿಹಾರ ನಿಧಿಗೆ ಭಾರತ $5 ಮಿಲಿಯನ್ ಪರಿಹಾರವನ್ನು ನೀಡಿದೆ ಎಂದವರು ಹೇಳಿದರು. ಪ್ರಿಯಾಂಕಾ ಗಾಂಧಿಯನ್ನು ಪ್ರಶ್ನಿಸಿದವರ ಪಾಲಿಗೆ ಈ ಮಾಹಿತಿ ಗಂಟೆಲಿಗೆ ಸಿಕ್ಕ ಕಡಲೆ ಬೀಜದಂತಾಗಿತ್ತು. India has given assistance to the people of Palestine at this particular time, that we make an annual contribution of $5 million to the UNRWA, which is the main assistance providing agency. This amount traditionally used to be $1 million. So during the time of under the decision taken by this government, it was raised from $1 million to $5 million. In recent times, in terms of the conflict, sir, we have provided 70 metric tons of aid, of which 16.5 was of medicines in 2023. We have given 65 metric tons of medicines to Palestinian Authority and to UNRWA in 2024. ಇದರ ಬೆನ್ನಿಗೆ ಸ್ವತಂತ್ರ ಫೆಲೆಸ್ತೀನ್ ರಾಷ್ಟ್ರದ ಪರವಾಗಿ ಮತ್ತು ಫೆಲೆಸ್ತೀನ್ ಭೂಮಿಯನ್ನು ಅತಿಕ್ರಮಿಸಿರುವ ಇಸ್ರೇಲ್ನ ವಿರುದ್ಧ ವಾಜಪೇಯಿ ಅವರು ಮಾಡಿದ್ದ ಭಾಷಣವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ಸಿಗರು ಟ್ಯಾಗ್ ಮಾಡಿದರು, ಪ್ರಶ್ನಿಸಿದರು. ಇವರು ದೇಶದ್ರೋಹಿಯೇ, ಉತ್ತರ ಕೊಡಿ ಎಂದು ಬೆನ್ನು ಬಿದ್ದರು. ಫೆಲೆಸ್ತೀನಿ ವಿಮೋಚನಾ ಹೋರಾಟದ ನಾಯಕರಾಗಿದ್ದ ಯಾಸಿರ್ ಅರಫಾತ್ರನ್ನು ವಾಜಪೇಯಿ ಅವರು ತಬ್ಬಿಕೊಂಡಿರುವ ಚಿತ್ರವನ್ನು ಇನ್ನೂ ಅನೇಕರು ಹಂಚಿಕೊಂಡರು. ಪ್ರಿಯಾಂಕಾ ಗಾಂಧಿಯ ಬ್ಯಾಗನ್ನು ಪ್ರಶ್ನಿಸುತ್ತಿರುವ ಬಿಜೆಪಿಯವರೇ ಇದೇನು ಎಂದು ಕಾಲೆಳೆದರು.
ವಾಜಪೇಯಿಯವರ ಭಾಷಣದ ವಿಡಿಯೋದಿಂದ ತತ್ತರಗೊಂಡಿದ್ದ ಬಿಜೆಪಿಗೆ ಇನ್ನೊಂದು ಹೊಡೆತವನ್ನು ನರೇಂದ್ರ ಮೋದಿಯವರ ಮೂಲಕವೇ ಕಾಂಗ್ರೆಸ್ ಬೆಂಬಲಿಗರು ನೀಡತೊಡಗಿದರು. ಇಸ್ರೇಲ್ ಮತ್ತು ಫೆಲೆಸ್ತೀನ್ ಘರ್ಷಣೆಯ ಬಳಿಕ ಫೆಲೆಸ್ತೀನ್ ಅಧ್ಯಕ್ಷ ಮುಹಮ್ಮದ್ ಅಬ್ಬಾಸ್ರಿಗೆ ನರೇಂದ್ರ ಮೋದಿಯವರು ಶೇಕ್ ಹ್ಯಾಂಡ್ ಮಾಡುತ್ತಿರುವ ಚಿತ್ರವನ್ನು ಅನೇಕರು ಹಂಚಿಕೊಂಡರು. ನರೇಂದ್ರ ಮೋದಿಯವರು ಹೀಗೆ ಶೇಕ್ ಹ್ಯಾಂಡ್ ಮಾಡಿರುವುದು ಅಷ್ಟೇ ಅಲ್ಲ, ಗಾಜಾದ ಪರಿಸ್ಥಿತಿಗೆ ತೀವ್ರ ನೋವನ್ನು ವ್ಯಕ್ತಪಡಿಸಿರುವ ಸ್ಕ್ರೀನ್ಶಾಟನ್ನು ಕೂಡ ಜನರು ಹಂಚಿಕೊಂಡರು. ಬಿಜೆಪಿ ಬೆಂಬಲಿಗರಲ್ಲಿ ಉತ್ತರವೇ ಇರಲಿಲ್ಲ. ಫೆಲೆಸ್ತೀನಿಗೆ ಬೆಂಬಲ ಸಾರುವ ಪ್ರಿಯಾಂಕಾ ಗಾಂಧಿಯ ಬ್ಯಾಗ್ನಿಂದ ನೀವಿಷ್ಟು ಕುಪಿತರಾಗಿರುವಿರಾದರೆ ನಿಮ್ಮದೇ ನಾಯಕರಾದ ವಾಜಪೇಯಿ ಮತ್ತು ನರೇಂದ್ರ ಮೋದಿಯವರ ಬಗ್ಗೆ ನೀವೆಷ್ಟು ಸಿಟ್ಟಾಗಬೇಡ ಎಂದು ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ಬೆಂಬಲಿಗರು ಕೆಣಕಿದ್ರು. अरबों की जिस जमीन पर इजराइल कब्जा करके बैठा है वो जमीन उसको खाली करना होगी. अरबों की जमीन खाली होना चाहिए. जो फिलिस्तीन है उनके फिलिस्तीनी हैं उनके उचित अधिकारों की प्रस्थापना होना चाहिए. इजराइल के अस्तित्व को तो सोवियत रूस ने अमेरिका ने भी स्वीकार किया है, हम भी स्वीकार कर चुके हैं. मध्य पूर्व का एक ऐसा हल निकालना पड़ेगा इसमें आक्रमण का परिमार्जन हो और स्थायी शांति का आधार बने. ಇವೆಲ್ಲ ನಡೀತಾ ಇರುವಾಗಲೇ ಇವತ್ತು ಪ್ರಿಯಾಂಕಾ ಗಾಂಧಿ ಇನ್ನೊಂದು ಬ್ಯಾಗ್ನೊಂದಿಗೆ ಪಾರ್ಲಿಮೆಂಟ್ನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಸ್ಟ್ಯಾಂಡ್ ವಿತ್ ಬಾಂಗ್ಲಾದೇಶ್ ಹಿಂದೂಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಎಂದು ಬರೆದಿರುವ ಈ ಬ್ಯಾಗು ಬಿಜೆಪಿಯ ಅಳಿದುಳಿದ ಮಾನವನ್ನು ಕಿತ್ತು ಹಾಕಿದೆ. ತಾಕತ್ತಿದ್ರೆ ನೀವು ಬಾಂಗ್ಲಾದೇಶದ ಹಿಂದೂಗಳ ಪರ ಇರುವ ಒಂದು ಬ್ಯಾಗನ್ನು ತೋಳಿಗೇರಿಸಿಕೊಂಡು ಬನ್ನಿ ಎಂದು ಸವಾಲು ಹಾಕಿದ್ದ ಬಿಜೆಪಿ ನಾಯಕರು ಮತ್ತು ಬೆಂಬಲಿಗರಿಗೆ ಪ್ರಿಯಾಂಕರ ಈ ಬ್ಯಾಗು ನಾಗರ ಬೆತ್ತದ ಹೊಡೆತದಂತಾಗಿದೆ. ಮಾತ್ರ ಅಲ್ಲ, ಬಾಂಗ್ಲಾದ ಹಿಂದೂಗಳು ಕ್ರೈಸ್ತರು ಸಹಿತ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದ್ದರೂ ಮೋದಿ ಸರ್ಕಾರ ಯಾಕೆ ನಿಷ್ಕ್ರಿಯವಾಗಿದೆ ಎಂಬಂತೆ ಪಾರ್ಲಿಮೆಂಟಲ್ಲಿ ಇದೇ ಪ್ರಿಯಾಂಕಾ ಪ್ರಶ್ನಿಸಿದ್ದಾರೆ. ಬಾಂಗ್ಲಾದ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯದ ವಿರುದ್ಧ ಭಾರತ ಪ್ರಬಲವಾಗಿ ಧ್ವನಿ ಎತ್ತಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಇವರು ಕ್ಲಾಸ್ ತಗೊಂಡಿದ್ದಾರೆ. ಈ ಮೂಲಕ ಪ್ರಿಯಾಂಕರ ಕಾಲೆಳೆದ ಪ್ರತಿಯೊಬ್ಬರನ್ನ ಅವರು ನಿರುತ್ತರರನ್ನಾಗಿ ಮಾಡಿದ್ದಾರೆ. ತಾವೇ ಬೆತ್ತ ಕೊಟ್ಟು ಏಟು ತಿಂದ ಸ್ಥಿತಿಗೆ ಬಿಜೆಪಿ ನಾಯಕರು ಮತ್ತು ಬೆಂಬಲಿಗರು ತಲುಪಿದ್ದಾರೆ. ತಮಾಷೆ ಏನಂದರೆ, ಫೆಲೆಸ್ತೀನಿಗೆ ಭಾರತ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೆರವನ್ನು ಒದಗಿಸ್ತಾ ಇದ್ರು, ನರೇಂದ್ರ ಮೋದಿಯವರು ಮುಹಮ್ಮದ್ ಅಬ್ಬಾಸ್ ಜೊತೆ ಮಾತುಕತೆ ನಡೆಸಿದ್ರು ಮತ್ತು ವಿಶ್ವಸಂಸ್ಥೆಯ 13 ಪ್ರಸ್ತಾವನೆಗಳ ಪೈಕಿ ಭಾರತ 10ಕ್ಕೆ ಬೆಂಬಲ ಸಾರಿದ್ರು, ಒಂದೇ ಒಂದು ಪೋಸ್ಟ್ ಹಾಕದ ರಾಹುಲ್ ಶಿವಶಂಕರ್ ಪ್ರಿಯಾಂಕಾ ಗಾಂಧಿಯ ಒಂದು ಬ್ಯಾಗಿಗೆ ಟ್ವೀಟ್ ಮಾಡಿದ್ದು. ಅವರ ವಿರೋಧ ಪ್ರಿಯಾಂಕಾ ಅವರ ಫೆಲೆಸ್ತೀನ್ ನಿಲುವಿನ ಬಗ್ಗೆ ಆಗಿದ್ದಿದ್ರೆ ಆ ವಿರೋಧವನ್ನು ಅವರು ಈ ಮೊದಲೇ ಭಾರತ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ, ಜೈಶಂಕರ್ ವಿರುದ್ಧ ವ್ಯಕ್ತಪಡಿಸಬೇಕಿತ್ತು. ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ಮೌನವಾಗಿದ್ದ ರಾಹುಲ್ ಶಿವಶಂಕರ್ ಪ್ರಿಯಾಂಕಾ ಗಾಂಧಿಯ ಭುಜದಲ್ಲಿ ನೇತಾಡಿದ ಒಂದೇ ಒಂದು ಬ್ಯಾಗನ್ನು ಕಂಡು ಅಷ್ಟುದ್ದ ಟ್ವೀಟ್ ಮಾಡ್ತಾರೆ ಅಂದರೆ ಅವರೆಂತಹ ಪತ್ರಕರ್ತ ಅನ್ನುವುದಕ್ಕೆ ಬೇರೆ ವ್ಯಾಖ್ಯಾನವೇ ಬೇಕಾಗಿಲ್ಲ. ಇದನ್ನೇ ಅನೇಕರು ಪ್ರಶ್ನಿಸಿದರು. ಸಂಘ ಪರಿವಾರದ ನಾಯಕ ವೇದ್ ಪ್ರತಾಪ್ ವೈದಿಕ್ ಅವರು ಹಫೀಜ್ ಸಯೀದ್ ಜೊತೆ ಖಾಸಗಿ ಮಾತುಕತೆ ನಡೆಸಿದ್ದಾಗ ನಿಮ್ಮ ಟ್ವೀಟ್ ಎಲ್ಲಿತ್ತು ಎಂದು ಖಾರವಾಗಿ ಪ್ರಶ್ನಿಸಿದರು. ವಾಜಪೇಯಿಯವರ ಭಾಷಣದ ಬಗ್ಗೆ ನೀವೇಕೆ ಈವರೆಗೂ ಟ್ವೀಟ್ ಮಾಡಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ಅಂದ ಹಾಗೆ ಕಾಶ್ಮೀರಕ್ಕೆ ಸಂಬಂಧಿಸಿ ಭಾರತದ ನಿಲುವಿಗಿಂತ ಭಿನ್ನ ನಿಲುವನ್ನು ಈ ಮೊದಲು ಅಮೆರಿಕ, ಚೀನಾ, ಟರ್ಕಿ ಮುಂತಾದ ದೇಶಗಳೇ ವ್ಯಕ್ತಪಡಿಸಿದ್ದವು. ಇದರಲ್ಲಿ ಫೆಲೆಸ್ತೀನ್ ಮೊದಲಿಗ ರಾಷ್ಟ್ರವೇನು ಅಲ್ಲ ಎಂದು ಅವರು ರಾಹುಲ್ ಶಿವಶಂಕರ್ಗೆ ಪಾಠ ಮಾಡಿದರು. ಅಂತೂ ಪ್ರಿಯಾಂಕಾ ಗಾಂಧಿ ಒಂದೇ ಒಂದು ಬ್ಯಾಗ್ನ ಮೂಲಕ ಬಿಜೆಪಿಯ ಅಷ್ಟೂ ಬಣ್ಣವನ್ನು ಬಯಲಿಗೆಳೆದಿದ್ದಾರೆ. ಫೆಲೆಸ್ತೀನ್ ಪರ ಬ್ಯಾಗನ್ನು ತೋರಿಸಿ ಕಾಂಗ್ರೆಸ್ಸನ್ನು ಹಣಿಯಬಹುದು ಎಂದುಕೊಂಡವರಿಗೆ ಆ ಬಳಿಕ ಪ್ರಿಯಾಂಕಾ ಮತ್ತು ಅವರ ಬೆಂಬಲಿಗರು ನೀಡಿದ ಏಟು ಅತ್ಯಂತ ಪರಿಣಾಮಕಾರಿಯಾದದ್ದು. ಅದರಲ್ಲೂ ಬಾಂಗ್ಲಾದೇಶದ ಹಿಂದೂಗಳ ಮೇಲಿನ ದೌರ್ಜನ್ಯದತ್ತ ಗಮನ ಸೆಳೆಯುವಂತಹ ಬ್ಯಾಗನ್ನು ಅವರು ತೋಳಿಗೇರಿಸಿಕೊಂಡು ಬಂದಾಗ ಬಿಜೆಪಿ ತತ್ತರವಾಗಿತ್ತು. ಪ್ರಿಯಾಂಕಾರಿಂದ ಇಂಥದ್ದೊಂದು ಪ್ರತ್ಯುತ್ತರವನ್ನು ಬಿಜೆಪಿ ನಿರೀಕ್ಷಿಸಿಯೇ ಇರಲಿಲ್ಲ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.